ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಇದೇ ಅಂದರೆ ಆಗಸ್ಟ್ 12ನೇ ತಾರೀಕು ಗುರು ಅಸ್ತಂಗತದಿಂದ ಉದಯ ಆಗ್ತಾ ಇದ್ದಾನೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಗುರು ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಮಾಡ್ತಕ್ಕಂಥದ್ದು ಇದೆಯಾ? ಏನು ಕಷ್ಟಗಳಿತ್ಯೋ ಆ ಕಷ್ಟಗಳಿಂದ ಮುಕ್ತರಾಗ್ತಕ್ಕಂಥದ್ದಿದೆಯಾ? ಏನು ಗೊಂದಲಗಳಿತ್ತೋ ಆ ಗೊಂದಲಗಳಿಂದ ಮುಕ್ತರಾಗ್ತಕ್ಕಂಥದ್ದು ಖಚಿತವಾಗ್ತದೆ. ಏನು ಸಹೋದರರ ಆರೋಪಗಳಿತ್ತೋ ಆ ಸಹೋದರರ ಆರೋಪದಿಂದ ಆಚೆ ಬರ್ತಕ್ಕಂಥದ್ದು ಇದೆಯಾ? ಖಂಡಿತವಾಗಿ ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. ಈಗ ನೀವು ವೃಷಭ ರಾಶಿ ವೃಷಭ ಲಗ್ನಕ್ಕೆ ಕೇವಲ ಮಾತುಕತೆಗಳಿಂದ ಅನೇಕ ಸಮಸ್ಯೆಗಳನ್ನು ಬದಲಾಯಿಸ್ತಕ್ಕಂಥ ಸಮಯ ಕೂಡ ಇದು ಸತ್ಯ. ವೃಷಭ ರಾಶಿ ವೃಷಭ ಲಗ್ನ ನೋಡಿ, ಒಂದು ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಗುರು ತೃತೀಯದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ. ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರು ಕೂಡ ಅಷ್ಟಮಾಧಿಪತಿ. ಆ ಸಮಸ್ಯೆಯನ್ನು ನೀನು ಎದುರಿಸಿ ಬಂದಿದ್ಯಾ ಅಂದರೆ ನಿನಗೆ ಲಾಭವನ್ನು ನಾನೇ ಕೊಡ್ತೀನಿ ಅಂತಕ್ಕಂಥದ್ದು ಗುರುವಿನ ತತ್ವ, ಹೌದಲ್ವೋ? ಕಷ್ಟ ನಾನು ಕೊಡ್ತೀನಿ ನಿನಗೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಶುಕ್ರನ ತತ್ವ. ಈ ಶುಕ್ರನ ತತ್ವದಲ್ಲಿ ಗುರು ವೀಕ್ ಸ್ವಲ್ಪ, ಆದರೆ ಕೂತಿರ್ತಕ್ಕಂಥದ್ದು ಉಚ್ಚ ರಾಶಿಯಲ್ಲಿ ಕೂತಿದ್ದಾನೆ. ಆ ಉಚ್ಚ ರಾಶಿಯಲ್ಲಿ ಕೂತಿರ್ತಕ್ಕಂಥ ಗುರು ವೃಷಭ ಲಗ್ನ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಅಸ್ತಂಗತವನ್ನು ತ್ಯಾಗವನ್ನು ಮಾಡೋದ್ರಿಂದ ನಿಜವಾಗ್ಲೂ ಕಷ್ಟಗಳು ದೂರ ಆಗೋದು ಸತ್ಯ. ಅಲ್ಲಿಂದ ನಿಮಗೆ ಜಾತಕದ ಪ್ರಕಾರ ವೃಷಭ ಲಗ್ನ ಸಪ್ತಮ ಸ್ಥಾನದ ವೀಕ್ಷಣೆಯನ್ನು ಮಾಡುತ್ತೆ. ಮಾತುಕತೆ ಪ್ರಧಾನ. ನಿಮ್ಮ ಹಾಗೆಯೇ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ, ಪಾರ್ಟ್ನರ್ಶಿಪ್ ಸ್ಥಾನ, ವ್ಯಾಪಾರದ ಸ್ಥಾನ, ಮದುವೆ ಆಗ್ತಕ್ಕಂಥ ಸ್ಥಾನ. ಬರೆದಿಟ್ಕೊಳ್ಳಿ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಮದುವೆ ತಡೆಗಳಿತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಭಾಳ ಅಚ್ಚರಿಯ ಪಡಬೇಕಾಗಿರ್ತಕ್ಕಂಥದ್ದೇ ಇಲ್ಲ. ಯಾಕೆ ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಗುರು ಈ ಸಪ್ತಮವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಕಂಕಣ ಭಾಗ್ಯ ವೃದ್ಧಿ. ಯಾರು ಫೇಲ್ ಆಗ್ತಿತ್ತೋ ಮದುವೆ ವಿಚಾರದಲ್ಲಿ, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನಿಜವಾಗ್ಲೂ ಮತ್ತೆ ಉದಯ ಆಗ್ತಕ್ಕಂಥ ಗುರು ಬಿಸ್ನೆಸ್, ಪಾರ್ಟ್ನರ್ಶಿಪ್ಸ್, ಹಾಗೆ ಕಂಕಣ ಭಾಗ್ಯ, ಮದುವೆಯಲ್ಲಿ ಕೂಡ ಮದುವೆ ಜೀವನದಲ್ಲಿ ಸಮಸ್ಯೆ ಎದುರಿಸ್ತಾ ಇರತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಸಿಕ್ಕೇ ಸಿಗುತ್ತೆ. ನೀವು ಚೆನ್ನಾಗಿ ಆಗ್ತೀರ. ಇದು ಅಷ್ಟೇ ಸತ್ಯ ನೋಡಿ. ಅದಕ್ಕೆ ಗುರು ಕೂಡ 11ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಡಬಲ್ ಡ್ಯುಯಲ್ ಆಗ್ತದೆ. ಬಟ್ ಶನಿ ವಕ್ರನಾಗಿದ್ದ ಯೋಗಾಧಿಪತಿ ಆಗಿರ್ತಕ್ಕಂಥ ಶನಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ 9 ಮತ್ತು 10ರ ಅಧಿಪತಿ. 11ರ ಸ್ಥಾನದಲ್ಲಿ ವಕ್ರ ಆಗಿದ್ದ. ಎಲ್ಲ ಕೆಲಸಗಳು ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿತ್ತು. ಭಾಗ್ಯದ ಕೊರತೆ ಆಗಿತ್ತು. ಹಿರಿಯರು ಯಾರು ನಿಮಗೆ ಸಹಾಯ ಹಸ್ತ ತೋರಿಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿತ್ತು. ಬಟ್ ಈಗಲೂ ಕೂಡ ಶನಿಯ ದೃಷ್ಟಿ ವೃಷಭ ಲಗ್ನದ ಮೇಲಿದೆ. ಸೊ ನೀವು ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥವ್ರಾದರೆ ದಿಸ್ ಇಸ್ ದ ಮೋಸ್ಟ್ ಆಸ್ಪಿಯಸ್ ಆಗಿರ್ತಕ್ಕಂಥ ಕಾಲ. ಇದು ಸತ್ಯ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಹೊಸದಾಗಿ ಉದಯ ಆಗ್ತಕ್ಕಂಥ ಗುರು ಕಷ್ಟಗಳಿಂದ ಮುಕ್ತರಾಗ್ತಕ್ಕಂಥದ್ದು ಸತ್ಯ. ಇದು ಸತ್ಯ. ಈ ಎಲ್ಲಿ ಅಕ್ಟೋಬರ್ ಕೊನೆಯ ಭಾಗದವರೆಗೂ ಕೂಡ ಆ ಗುರು ಉಚ್ಚ ಸ್ಥಾನದಲ್ಲೇ ಸಂಚಾರವನ್ನು ಮಾಡುತ್ತೆ. ತದನಂತರ ಗುರು ಸಿಂಹರಾಶಿ ಪ್ರವೇಶವನ್ನು ಮಾಡುತ್ತೆ. ಅದನ್ನು ಇನ್ನೊಂದು ಆಸ್ಪೆಕ್ಟ್ ಮಾಡ್ತೀನಿ ನಿಮಗೆ. ಈ ಸಂದರ್ಭದಲ್ಲಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ತಾವು ಪಟ್ಟಿರ್ತಕ್ಕಂಥ ಕಷ್ಟಗಳು ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇಂಪಾರ್ಟೆಂಟ್ ಆಗಿ ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲವನ್ನು ಕೊಡ್ತೀನಿ. ಏನು ಫಲಗಳು? 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ಅಂದರೆ ಮಕರ ರಾಶಿ ವೃಷಭ ಲಗ್ನಕ್ಕೆ 9ರ ಸ್ಥಾನ. ಏನು ನಿಮ್ಮ ಸಹೋದರರ ನಡುವಿನ ಅಥವಾ ಯಾವುದಾದ್ರೂ ಕೇಸ್ಗಳೋ ಮತ್ತೊಂದುಗಳೋ ಇತ್ತೋ, ಅಥವಾ ಕೆಲವೊಂದು ಮಾತುಕತೆಗಳಲ್ಲಿ ಬಗೆಹರಿಸ್ಕೊಳ್ತಕ್ಕಂಥದ್ದಿತ್ತೋ, ಅಥವಾ ನೀವೊಂದು ರಿಪೋರ್ಟರ್ಸ್ ಆಗಿ
ನಿಮ್ಮ ಏನು ಹೈಯರ್ ಅಥಾರಿಟೀಸ್ಗೆ ತಾವು ಏನು ಸಬ್ಮಿಷನ್ಸು ಮತ್ತೊಂದು ಮಾಡಬೇಕಾಗಿರ್ತಕ್ಕಂಥದ್ದು ಇದೆಯೋ, ಅಫ್ಕೋರ್ಸ್ ಅದರದ ಒಂದು ಎಲ್ಲ ರೆಕಾರ್ಡ್ಸನ್ನು ಮತ್ತೊಂದು ಎಲ್ಲ ಕೊಡಬೇಕಾಗಿರ್ತಕ್ಕಂಥದ್ದು ಇದೆಯೋ, ಈ ಒಂದು ಸಂದರ್ಭ ಮ್ಯಾಕ್ಸಿಮಮ್ ಫುಲ್ಫಿಲ್ ಆಗುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ಫಲವಲ್ಲವೋ? ವೃಷಭ ರಾಶಿ, ವೃಷಭ ಲಗ್ನ, ಗುರುದಶಾ, ಭುಕ್ತಿ, ಅಂತರ್ಭುಕ್ತಿಗಳಲ್ಲಿ ಏನಾದರೂ ಗುರುವಿತ್ತೋ ನಿಜವಾಗ್ಲೂ ನಾನು ಹೇಳಿದ್ದಾದ್ರೆ 100ಕ್ಕೆ 100 ಭಾಗ ಸತ್ಯ ಆಗುತ್ತೆ. ಬಟ್ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಸ್ವಲ್ಪ ಫಲ ಅಫ್ಕೋರ್ಸ್ ಆವಾಗಲೂ ಕೂಡ ಕೊಡುತ್ತೆ, ತೊಂದರೆ ಇಲ್ಲ. ಅದರಲ್ಲೂ ದಶಾದಲ್ಲಿತ್ತ 200% ಇಟ್ಸ್ ಹ್ಯಾಪನ್. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಗುರುವಾಗ್ತದೆ. ಏನು ಪ್ರಯತ್ನಪಟ್ಟು ಎಲ್ಲ ಸಫಲತೆ ಇಲ್ಲದಲೇ ತಾವು ಆ ಕಾರ್ಯಕ್ಷೇತ್ರದಲ್ಲಿದ್ದರೋ, ಅರ್ಥಾತ್ ಯಾವುದಾದ್ರೂ ಕಾರ್ಯಕ್ಷೇತ್ರವಾಗಿರ್ಬೋದು, ನಾನು ಪ್ರಯತ್ನ ಪಟ್ಟಿದ್ದೆ ಎಲ್ಲೂ ಫಲ ಸಿಗ್ತಾ ಇಲ್ಲ ಅಂತಕ್ಕಂಥ ವೃಷಭರಾಶಿ, ವೃಷಭ ಲಗ್ನಕ್ಕೆ ನಿಜವಾಗ್ಲೂ ಈ ಮಾತುಕತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಗುರು ತಂದುಕೊಡ್ತಾ ಇದೆ. ಇದು ಖಂಡಿತವಾಗಿ ನಡೀತಕ್ಕಂಥದ್ದು ವಿಚಾರವಾಗ್ತಕ್ಕಂಥದ್ದಿರುತ್ತೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ 12ರ ಸ್ಥಾನವನ್ನು ವೀಕ್ಷಣೆ ಅಂದರೆ ಅರ್ಥಾತ್ 11ರ ಸ್ಥಾನದ ತನ್ನದೇ ಆಗಿರ್ತಕ್ಕಂಥ ಮೀನರಾಶಿಯನ್ನು ನೋಡಿದಾಗ ದ್ವಿಗುಣವಾಗಿರ್ತಕ್ಕಂಥ ಲಾಭ, ಅದೇ ನಿಮ್ಮ ಪ್ರಯತ್ನಕ್ಕೆ ಲಾಭ, ಸಹೋದರರಿಂದ ಲಾಭ, ವ್ಯಾಪಾರದಲ್ಲಿ ವಹಿವಾಟುಗಳಲ್ಲಿ ಅಥವಾ ಮತ್ತೊಂದು ವಿಚಾರ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ನಿಮ್ಮ ಏನಾದರೂ ಆನ್ಸಿಸ್ಟರ್ ಪ್ರಾಪರ್ಟೀಸಲ್ಲಿ ಸಮಸ್ಯೆಗಳಿತ್ತು, ಏನಾದರೂ ಅದು ಕೂಡ ಇಲ್ಲಿ ಸಮಸ್ಯೆಗಳಿದ್ದು ಏನಾದರೂ ಕ್ಲ್ಯಾಶಸ್ ಆಗಿರ್ತಕ್ಕಂಥದ್ದು ನಿಮ್ಮ ತಮ್ಮಂದಿರಿಂದ ಏನಾದರೂ ವೃಷಭ ರಾಶಿ, ವೃಷಭ ಲಗ್ನಕ್ಕಿತ್ತು, ಈಗ ಸರಿ ಮಾಡಿಕೊಳ್ತಕ್ಕಂಥ ಸಮಯ ಬಂದೇ ಬಿಡ್ತು. ಈ ಒಂದು ಸುಸಂದರ್ಭವನ್ನು ನೀವು ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಏನಾದರೂ ಉಪಯೋಗಿಸ್ಕೊಂಡಿದ್ದೆ ಆದಲ್ಲಿ ಅಫ್ಕೋರ್ಸ್ ಈಸ್ ವೆರಿ ಗುಡ್ ಟೈಮ್, ಗುಡ್ ಆಗಿಬಿಡ್ತದೆ. ಅದರಲ್ಲೂ ಕೂಡ ಇದೊಂದು ಒಳ್ಳೆಯ ಕಾಲವಾದ್ದರಿಂದ ಮಾತುಕತೆ ಅಥವಾ ನಿಮ್ಮ ಎದುರಾಳಿಯ ಒಂದು ವಿಚಾರಗಳಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಅದರಲ್ಲಿ ನೋಡಿ, ವೃಷಭ ರಾಶಿ, ವೃಷಭ ಲಗ್ನಕ್ಕೆ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡಿ ಉದಯ ಆಗ್ತಕ್ಕಂಥ ಗುರು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಈ ಒಂದು ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಏನಾದರೂ ಡ್ರೈವಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಬಲವಾಗಿರ್ತಕ್ಕಂಥ ಯೋಗ ಲಾಭವನ್ನು ಕೊಡುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ. ಜೊತೆಗೆ ಮ್ಯಾಟ್ರಿಮೋನಿ ಆ ಥರದ ವೆಬ್ಸೈಟ್ಸ್ಗಳಿರ್ತಕ್ಕಂಥವ್ರಿಗೆ ಬಿಡುವಿಲ್ಲದ ಕೆಲಸಗಳಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಬಿಡುವಿಲ್ಲದ ಒಂದು ಸಮಯ ಆಗ್ತಕ್ಕಂಥದ್ದು ಕೂಡ ಗುರುವಿನ ದೃಷ್ಟಿಯ ಫಲದಿಂದಾಗಿ ಲಭ್ಯವಾಗುತ್ತೆ. ಬಟ್ ವೃಷಭ ರಾಶಿ, ವೃಷಭ ಲಗ್ನ ಏನೇ ಮಾಡಿ ಧರ್ಮವನ್ನು ಬಿಟ್ಟು ಏನಾದರೂ ಆಚೆ ಈಚೆ ಹೋಗಿದ್ರೆ ಅಂದರೆ ಅದೇ ಗುರು ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಧರ್ಮ ಕರ್ಮಾಧಿಪತಿ ಯೋಗ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರು ತನ್ನದೇ ಆಗಿರ್ತಕ್ಕಂಥ 11ನೇ ಮನೆಯನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳು, ಲಾಭಗಳು, ಕೆಲಸದಲ್ಲಿ ಒತ್ತಡ ಇರತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಇವೆಲ್ಲ ಸುಧಾರಣೆ ಸತ್ಯ, ಲಾಭವಾಗುತ್ತೆ. ಅದಕ್ಕೆ ಹೇಳೋದು ಮುಟ್ಟಿದ್ದೆಲ್ಲ ಚಿನ್ನವಾಗಿಬಿಡುತ್ತೆ ಅನ್ನೋದು. ಇದು 100% ಸತ್ಯವಾಗುತ್ತೆ. ನಿಮ್ಮ ಪ್ರಯತ್ನ ಸಫಲವಾಗಿದ್ದು ಧಾರ್ಮಿಕವಾಗಿದ್ದರೆ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ದ ಮೋಸ್ಟ್ ಆಸ್ಪಿಯಸ್ ಡೇ ಕೂಡ, ಆಸ್ಪಿಯಸ್ ಮಂತ್ಸ್ ಆಗ್ತದೆ ನಿಜವಾಗ್ಲೂ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಎಕ್ಸಾಮಲ್ಲಿ ನಾನು ಬರಿತಾ ಇದ್ದೀನಿ ಅಂತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವ್ಯವಸ್ಥೆ ಎಲ್ಲವೂ ಸರಿಯಾಗ್ತಕ್ಕಂಥಿರುತ್ತೆ. ಆರೋಗ್ಯದಲ್ಲಿ ಬರ್ತಕ್ಕಂಥ ನಾನಾ ರೀತಿಯಾದಂಥ ವ್ಯಾಧಿಗಳು ಕೂಡ ಕಡಿಮೆ ಆಗೋದು ವೃಷಭ ರಾಶಿ, ವೃಷಭ ಲಗ್ನಕ್ಕದೆ. ಸ್ನೇಹಿತರೆ ನೋಡಿ, ಇದೊಂದು ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ. ನೀವು ಸಹಿತವಾಗಿ ಅಷ್ಟಮ ಅಧಿಪತಿ ಆಗಿರೋದ್ರಿಂದ ಗುರುವಾರಗಳಂದು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸನೂ ಇದೆ. ಸೇಮ್ ಟು ಸೇಮ್ ವೃಷಭ ರಾಶಿ, ವೃಷಭ ಲಗ್ನ ಗುರು ಸನ್ನಿಧಾನದಲ್ಲಿ ಅಥವಾ ಅಂಗವಿಕಲರಿಗೆ ನಿಜವಾಗ್ಲೂ ಹಳದಿ ಸ್ವೀಟ್ಸನ್ನು ಶನಿವಾರಗಳಂದು ದಾನವಾಗಿ ಕೊಡಿ. ತಿಂತಕ್ಕಂಥ ಅಂದರೆ ಅವರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ನಿಮ್ಮ ಬಾಳು ಸುದಿನವಾಗುತ್ತೆ. ಓಂ ಘುಂ ಗುರವೇ ನಮಃ ಮಂತ್ರವನ್ನು ಹೆಚ್ಚು ಪಠಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶಲಿ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಏನು ಕಳ್ಕೊಂಡಿರ್ತಕ್ಕಂಥದ್ದು, ಏನು ತಲೆಯಲ್ಲಿ ವ್ಯಾಧಿಗಳಿರ್ತಕ್ಕಂಥದ್ದು ಇದೆಯೋ ಅದೆಲ್ಲ ಕೂಡ ಸಾರ್ಟ್ ಔಟ್ ಮಾಡ್ತಕ್ಕಂಥ ಕಾಲ.
ನಿಜವಾಗ್ಲೂ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ನಿಮ್ಗೆ ಹೇಳೋದಾದರೆ, ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಸಂಧಾನ ಮಾತುಕತೆಗಳ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಸಮಯವಾದ್ದರಿಂದ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ ನಿಮಗೆ, ಅಫ್ಕೋರ್ಸ್ ರೈಟ್, ಮ್ಯಾಕ್ಸಿಮಮ್ ರೈಟ್ ಆಗ್ತಕ್ಕಂಥದ್ದಿದೆ. ಅದನ್ನು ಸರಿಯಾದಂಥ ನೀವು ವಿಚಾರವಾಗಿ ತಗೊಂಡಿದ್ದೆ ಆದರೆ ಸಪ್ತಮ ಸ್ಥಾನ ವೀಕ್ಷಣೆಯನ್ನು ಆಗಿರೋದ್ರಿಂದ ಏನು ದಾಂಪತ್ಯದಲ್ಲಿ ಆಚೆ ಈಚೆ ಆಗಿರ್ತಕ್ಕಂಥವ್ರಿಗೆ ಮತ್ತೆ ಹೊಂದಿಕೊಡ್ತಕ್ಕಂಥ ಸನ್ನಿವೇಶಗಳು ಬಂದುಬಿಡುತ್ತೆ. ಖಂಡಿತವಾಗಿ ನೀವು ಇದನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ನಡೀತಕ್ಕಂಥ ವಿಚಾರವಾದ್ದರಿಂದ ನಿಮಗೆ ಅಷ್ಟು ಕುಲಂಕುಷವಾಗಿ ನಾನು ಅನಲೈಸ್ ಮಾಡಿ ಹೇಳ್ತಾ ಇದ್ದೇನೆ. ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗ್ತಕ್ಕಂಥದ್ದು ಕೂಡ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಖಂಡಿತ ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.